ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅವಲಕ್ಕಿ ದೋಸೆ ಜೊತೆಗೆ ಟೇಸ್ಟಿಯಾದಂಥ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಅವಲಕ್ಕಿಯಿಂದ ಮಾಡೋ ದೋಸೆ ಅಂತೂ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ತಿನ್ನೋರು 3-4 ಆ ಥರ ಲೆಕ್ಕ ಇಲ್ದಿರ ತಿಂತಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ಅಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ನೈಟು ಡಿನ್ನರ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು 1 ಕಪ್ಪು ಅಕ್ಕಿ ತೊಗೋಬೇಕು. ನಾನು ಮಾಮೂಲಿ ಅಕ್ಕಿ ತೊಗೊತಾ ಇದ್ದೀನಿ, ದೋಸೆ ಅಕ್ಕಿ ಆದರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ ಕಪ್ಪು ಅವಲಕ್ಕಿ, 1/4 ಕಪ್ಪು ಅಂದರೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೋಬೇಕು. ಅಕ್ಕಿ 1 ಕಪ್ಪು, ಅವಲಕ್ಕಿ ಅರ್ಧ ಕಪ್ಪು, ಉದ್ದಿನಬೇಳೆ ಅದರಲ್ಲಿ ಅರ್ಧ ಅಂದರೆ 1/4 ಕಪ್ ತೊಗೋಬೇಕು. ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಈಗ ಒಂದು ಬೌಲಲ್ಲಿ 1 ಕಪ್ಪು ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಜ್ಜಿಗೆ ಮಾಡ್ಕೋಬೇಕು. ನಾವು ಈ ಥರ ಚೆನ್ನಾಗಿ ಕದಡ್ಕೋಬೇಕು, ಅದು ಉಂಡೇನೂ ಇರಬಾರ್ದು. ಅದಕ್ಕೋಸ್ಕರ ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಎಷ್ಟು ನೀರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಅಕ್ಕಿನೆಲ್ಲ ನಾವು ಮಜ್ಜಿಗೆಯಲ್ಲೇ ನೆನೆಸ್ಬೇಕು, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ನಾವು ತೊಳೆದಿದ್ದೀವಲ್ವ, ಅಕ್ಕಿ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಅದು ಈ ಮಜ್ಜಿಗೆಯಲ್ಲಿ ನೆನೆಸ್ಬೇಕು. 4-5 ಅವರ್ ನೆನೆಸ್ಬೇಕು. ನೋಡಿ ಎಲ್ಲ ಚೆನ್ನಾಗಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ 4-5 ಅವರ್ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ನಂಗೆ 5 ಅವರ್ ತೊಗೊಂತು ನಾನು ನೆನೆಸೋಕ್ಕೆ. ನಾನು ಬೆಳಗ್ಗೆ 10 ಗಂಟೆಲಿ ನೆನೆಸಿದ್ದೆ, ಅಂದರೆ 3 ಗಂಟೆಲಿ ರುಬ್ಬುತ್ತಾಯಿದ್ದೀನಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಗ್ರೈಂಡರ್ ಇದ್ದರೆ ಗ್ರೈಂಡಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರಲ್ಲೇನು ರುಬ್ಬೋದು ಬೇಡ, ಮಜ್ಜಿಗೆ ಇರುತ್ತಲ್ಲ ನಮ್ಮ ಮಜ್ಜಿಗೆಯಲ್ಲೇ ನಾವು ರುಬ್ಕೋಬೇಕು. ನೈಸಾಗಿ ರುಬ್ಕೋಬೇಕು ಆದಷ್ಟು. ನೋಡಿ ಎಷ್ಟು ನೈಸಾಗಿ ಆಗುತ್ತೆ ಅಂತೇಳ್ಬಿಟ್ಟು ಅಷ್ಟು ನೈಸಾಗಿ ರುಬ್ಕೋಬೇಕು. ಇವಾಗ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೋಬೇಕು. ನಾವು ಮಜ್ಜಿಗೆಯಿಂದ ಅದು ರುಬ್ಬೋದ್ರಿಂದ ದೋಸೆ ಹಿಟ್ಟು ವೈಟಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಅಡುಗೆ ಸೋಡಾನ ಒಂದು 1/4 ಟೀ ಸ್ಪೂನ್ ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 4 ಅವರ್ ನೆನೆಯೋಕ್ಕೆ ಬಿಡಬೇಕು. ಅಂದರೆ ಓವರ್ ನೈಟ್ ಬಿಟ್ಟರು ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಹಾಕ್ಬಿಟ್ಟು ನಾನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಅಷ್ಟರಲ್ಲಿ ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಇವಾಗ ನಾವು ಚಟ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಬಿಟ್ಟು ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಅರೋಮೆಟಿಕ್ಕಾಗಿ ಚೆನ್ನಾಗಾಗುತ್ತೆ. ಇವಾಗ ಅದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿರೋದು ಹಾಕ್ಕೋಬೇಕು. 1 ಇಂಚು ಶುಂಠಿ ಹಾಕಬೇಕು. 2 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಬಿಟ್ಟು ಇವಾಗ ಒಂದು 7-8 ಒಣಮೆಣ್ಸಿನ್ಕಾಯಿ, 5 ಬೆಳ್ಳುಳ್ಳಿ ಹೆಸಲು, 1 ಕರಿಬೇವಿನ ಕಡ್ಡಿ ಹಾಕ್ಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಿದೆಯಲ್ಲ, ಅಷ್ಟುವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಹುಣಸೆಹಣ್ಣು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಫ್ಲೇಮ್ ಆಫ್ ಮಾಡ್ಕೊಂಬಿಡಬೇಕು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋಗಿ ಬಿಡಬೇಕು. ಇವಾಗ ನೋಡಿ ತಣ್ಣಗಾಗಿದೆಯಲ್ಲ, ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಬಿಸಿನೀರು ಹಾಕ್ಕೊಂಡ್ರೆ ಅದು ಒಂದು ದಿನ ಎಲ್ಲ ಕೆಡಲ್ಲ. ನಾನು ನೋಡಿ ಬಿಸಿನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಒಂದು ಬೌಲಿಗೆ ತೊಗೊತಾ ಇದ್ದೀನಿ ಚಟ್ನಿನೆಲ್ಲ. ಇದು ದೋಸೆಗಾಗಲಿ ಇಡ್ಲಿಗಾಗಲಿ ಎಲ್ಲದಕ್ಕೂ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಇವಾಗ ತಾವ ಬಿಸಿ ಆದಮೇಲೆ ಸ್ಟವ್ ಮೇಲೆ ಒಂದು ತಾವ ಇಟ್ಕೊಂಡು ನಾನ್ ಸ್ಟಿಕ್ಕಿಂತ ಕಡಾಯಿ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಲೈಟ್ ಗೋಲ್ಡನ್ ಕಲರಾಗಿ ಬರುತ್ತೆ. ನೋಡಿ ನಾನು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತೆಳ್ಳಕ್ಕೆ ತುಂಬ ದಪ್ಪ ಮಾಡ್ಕೊಳ್ಳೋದು ಬೇಡ, ತೆಳ್ಳಕ್ಕೆ ಮಾಡ್ಕೋಬೇಕು. ಇವಾಗ ಅದಕ್ಕೆ ಸೈಡಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕಬೇಕು. ಅದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನು ದೋಸೆನ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ನೋಡಿ ಇವಾಗ ದೋಸೆ ಅದೇ ಆಗಿದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿ ಅದಷ್ಟು ಕದೆ ಬಿಟ್ಕೊಂಡಿದೆ. ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಆಗಿದೆ ಅಷ್ಟೇ. ನಾನು ಇವಾಗ ಎಲ್ಲ ದೋಸೆನೂ ಇದೇ ಥರ ಮಾಡ್ಕೊತಾ ಇದ್ದೀನಿ. ಎಲ್ಲ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡ್ತೀರಲ್ವಾ ಈ ದೋಸೆಗೆ ಈ ಥರ ಚಟ್ನಿ ಮಾಡಿಕೊಂಡು ಮಾಡಿ ಅಷ್ಟೇ ಆಗಿದೆ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.